ಅದು 29, 30ರಂದು ಸಿದ್ದರಾಮಯ್ಯವರು ಫಸ್ಟ್ ಬರ್ತಾರೆ. ಸೆಕೆಂಡಕ್ಕೆ ಅವ್ರು ಡೇಟ್ ತಿಳಿಸ್ತಾರೆ. ಐ ಥಿಂಕ್ 4, 5, 6 ಅಥವಾ 5, 6, 7 ಬರ್ತಾರೆ. ಪೂರ್ವಭಾವಿ ತಯಾರಿಯನ್ನು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಸಿಸ್ಟಮೆಟಿಕ್ಕಾಗಿ ಚುನಾವಣೆಗೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥ ವಿಚಾರಗಳನ್ನೆಲ್ಲವೂ ಚರ್ಚೆ ಮಾಡಿದ್ದೀವಿ. ಕಮಿಟಿಗಳು ಮಾಡಿದ್ದೀವಿ. ಒಟ್ಟಾರೆ ಚುನಾವಣೆ ತಯಾರಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವೂ ಆಗ್ತಾಯಿದೆ. ಅಭ್ಯರ್ಥಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯನೂ ಬಂದಿದೆ. ಈಸ್ ಎ ವರ್ಕರ್, ಹೆಂಗ್ ಅದಾರೆ ಅಂತಕ್ಕಂಥ ಭಾವನೆ ಇದೆ. ಆದ್ದರಿಂದ ಚುನಾವಣೆ ನಮ್ಮ ಗೆಲುವಿಗೇನು ತೊಂದರೆ ಇಲ್ಲ. ಅವೆಲ್ಲ ಮಾಡ್ತಾ ಇದ್ದೀವಿ. ಕೆಲವು MLAಗಳು, ಮಂತ್ರಿಗಳು ಯಾರ್ಯಾರಿಲ್ಲ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಬೂತ್ ಲೆವೆಲ್ ಅವರೆಲ್ಲರೂ ವರ್ಕ್ ಮಾಡ್ತಾರೆ. ಸರ್, ಈಗ ಚುನಾವಣೆಯಲ್ಲಿ ಬಿಜೆಪಿಯವರು ಒಂದು ಹಂತ ನಿಮ್ಗೆ ಚುನಾವಣಾ ಪ್ರಚಾರ ಕಾರ್ಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ದು ಇನ್ನೂ ಚುನಾವಣಾ ಪ್ರಚಾರ ನಡೆದಿಲ್ಲ. ಗ್ರಾಮೀಣ ಭಾಗದಲ್ಲಿ ನಮ್ಮ ಚುನಾವಣೆ ಪ್ರಚಾರ ನಡೆದಿದೆ. ಸಿಟಿಯಲ್ಲಿ ಪ್ರಾರಂಭ ಆಗಿಲ್ಲ. ಇವತ್ತು ನಾವು ಮೀಟಿಂಗ್ಗಳು ಕರೆದಿದ್ದೀವಿ, ಸಿಟಿದ ಮೀಟಿಂಗ್ಗಳು ಕರೆದಿದ್ದೀವಿ. ನಾಳೆಯಿಂದ ಸಿಟಿಯಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಇಲ್ಲಿ ನಾವು ಎಲ್ಲ ಲೀಡರ್ಗಳು ಕೂತ್ಕೊಂಡಿದ್ದೀವಿ. ಹಾಗೆ ಟೀಗೆ ಅಂತೇಳಿ ಇಲ್ಲಿ ಟೀ ಕುಡಿದು ಪಾರ್ಟಿ ಆಫೀಸ್ಗೆ ಹೋಗೋಣ ಅಂತೇಳಿ ಕೂತ್ಕೊಂಡಿದ್ದೀವಿ ಅಷ್ಟೇ. ಇಲ್ಲೇ ಇಲ್ಲ, ಇಲ್ಲಿ ಚರ್ಚೆ ಅಲ್ಲಿ ಮಾಡ್ತೀವಿ. ಪಾರ್ಟಿ ಆಫೀಸ್ದಾಗ ಕೂತ್ಕೊಂಡು ಮಾಡ್ತೀವಿ. ಖಾಸಗಿ ಹೋಟೆಲಲ್ಲಿ ಬಂಜಾರ ಸಮಾಜ ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಈಗ ಸಮಾಜದ ಮುಖಂಡರ ಜೊತೆ ಮಾತಾಡುವಂಥದ್ದು ಹಿಂಗೆಲ್ಲ ಮಾಡ್ತಾ ಇದೀವಿ. ಎಲ್ಲ ಸಮಾಜದಿಂದ ಮಾಡ್ತೀವಿ, ಬೂತ್ ಲೆವೆಲು ಮಾಡ್ತೀವಿ. ಎಲ್ಲ ವರ್ಕ್ ಈಸ್ ಗೋಯಿಂಗ್ ಆನ್. ನಾವು ಮತ್ತೆ ಯಾರಾದರೂ ಬಿಜೆಪಿಯ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಸೆಳೆಯುವಂಥದ್ದು ಇಂಥವು ಏನಾದರೂ ಸೆಳೆಯುವಂಥದ್ದಿಲ್ಲ. ಯಾರು ಬರ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬರ್ಲಿಕ್ಕೆ ಕೆಲವು ಜನ ಫೋನ್ ಮಾಡಿದ್ದಾರೆ, ಮತ್ತೊಂದು ಮಾತಾಡಿದ್ದಾರೆ. ಅದನ್ನೆಲ್ಲ ನಾವು ವರ್ಕೌಟ್ ಮಾಡ್ಕೊಳ್ತೇವೆ. ಬರ್ತಾರೆ ಅಪ್ ಟು 27. ಯಾಕಂದರೆ 27 ತನಕ ಅಸೆಂಬ್ಲಿ ಇದೆ, 26ವರೆಗೆ. 27 ಒಂದು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಎಲ್ಲರೂ ಬರ್ತಾರೆ. ಬೃಹತ್ ಪ್ರಚಾರ ಸಮಾವೇಶ ಅಂತ ಆಗ್ತಾವಲ್ಲ. ಸಿದ್ದರಾಮಯ್ಯವರು 2 ಸಲ 4 ಸಲ ಬರ್ತಾರೆ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಅದಾವ ಅಲ್ಲೆಲ್ಲ ಬೃಹತ್ ಸಭೆಗಳು ಆಗ್ತವೆ. ಕುರುಬ ಸಂಘದ ಜಿಲ್ಲಾಧ್ಯಕ್ಷರು ಬಿಜೆಪಿ ತಮ್ಮ ಅಭ್ಯರ್ಥಿಗೆ ಎಫೆಕ್ಟ್ ಆಗುತ್ತೆ ಅಂಥದ್ದೇನು ಎಫೆಕ್ಟ್ ಇಲ್ಲ. ಉಸ್ತುವಾರಿ ಹೊತ್ತಂತ ಸತೀಶ್ ಜಾರಕಿಹೊಳಿ ಅವ್ರದವಾಗೆಲ್ಲ ಉಸ್ತುವಾರಿ ಅಂತಲ್ಲ, ಅವರು ಮಾಡ್ತಾಯಿದ್ದಾರೆ, ನಾವು ಮಾಡ್ತಾಯಿದ್ದೀವಿ. ಅವರು 27 ನಂತರ ಬರ್ತಾರೆ. ಆಮೇಲೆ ನೇಚರ್ ಆಫ್ ವರ್ಕ್ ಈಸ್ ಡಿಫ್ರೆಂಟ್. ಅವ್ರು ಮಾಡೋ ವರ್ಕ್ ಡಿಫ್ರೆಂಟ್ ಇದೆ, ನಾನು ಮಾಡೋ ವರ್ಕ್ ಡಿಫ್ರೆಂಟ್ ಇದೆ. ಆದರೆ ಇಬ್ಬರು ಕೂಡ ಮಾಡೋ ವರ್ಕ್ ಇಲ್ಲ ಅಂದರೆ ಉಮೇಶಿನ ಗೆಲ್ಸು ವರ್ಕ್ ಮಾಡ್ತಾಯಿದ್ದೀವಿ.